ನನ್ಗೆ ಯಾವ ಜಾಕೆಟ್ ಹಾಕಿ ಬಂದಿಲ್ಲ, ಅವ್ನ ಪಕ್ಕ ಇಲ್ಲೇ ಇಡ್ಲಿ ವಡೆ ತಿನ್ಸ್ಬಿಟ್ಟು ಕಳ್ಸೋದೆ ನಾನು. ಗುರು ನಾವೇನಾ ಫಸ್ಟು ಸೊ ನಂದು ಒಂದೇ ಇರೋದು ಎಕ್ಸ್ಪಲ್ಸ್ ಇದರಲ್ಲಿ ಗ್ಯಾಂಗಲ್ಲೆಲ್ಲ. ಅಲ್ಲ ಇದು ಎಡಿಷನ್ ಒಂದೇ. ಹಾಂ ಅದೇ ಹಾಂ 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 ಇದ್ರಲ್ಲಿ ನಾನು ಲೀಡರ್ ಅಂತೂ ಅಲ್ಲ, ದಯವಿಟ್ಟು ನನ್ನ ಲೀಡರ್ಗೆ ಎಲ್ಲೂ ಟ್ಯಾಗ್ ಮಾಡಕ್ ಹೋಗ್ಬೇಡ್ರಿ. ಹಾಯ್ ಬ್ರೋ, ಕೀರ್ತನ್ ಮಂಜು. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಂದ್ಬಿಟ್ಟಿದ್ದೀರಲ್ಲ, ಸುಮಾರು ಬೈಕ್ಸ್ ಇದ್ದಾವೆ, ಕ್ರೇಜಿ ಲೈನಪ್ ಮಾತ್ರ ಇವತ್ತು. ನಮ್ಮ ಗ್ರೂಪಲ್ಲೇ ಯಂಗೆಸ್ಟ್ ರೈಡರ್ ಅವರೇ, ಡಾಮಿನರ್ 400. ನಮ್ಮ ಸ್ಕ್ವಾಡಲ್ಲಿ ಹ್ಯಾರ್ಲಿ ಡೇವಿಡ್ಸನ್ ಒಂದಿದೆ, ಅದೊಂದು ಸಕ್ಕದಾಗೈತೆ. ಎಕ್ಸಾಸ್ಟ್ ಫುಲ್ ಕ್ಲೋಸ್ ಐತೆ, ಅದು ಎಲ್ಲಿಂದ ಗಾಳಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವೋಲ್ಫ್ ಗೇಟ್ 007. ಎಲ್ಲರೂ ಹೆಂಗಿದ್ದೀರಾ? ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ತುಂಬ ದಿನ ಆಯಿತು ರೈಡ್ಗೆ ಹೋಗಿ. ಆಲ್ಮೋಸ್ಟ್ 2-3 ವೀಕ್ಸ್ ಆಯಿತು ಅನ್ಕೋತೀನಿ ನಾನು ರೈಡ್ಗೆ ಹೋಗಿ. ಟುಡೇ ಇಸ್ ದ ಡೇ. ಸೊ ಇವತ್ತು ನಾವೊಂದು ಬ್ರೇಕ್ಫಾಸ್ಟ್ ರೈಡಿಗೆ ಹೋಗ್ತಿದ್ದೀವಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾರ್ಯಾರಿದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ, ನಾವೊಂದು ಹೊಸ ಕಮ್ಯುನಿಟಿನ ಬಿಲ್ಡ್ ಮಾಡಿದ್ದೀವಿ, ವೆಸ್ಟ್ ಸಿಂಡಿಕೇಟ್ ಬ್ರದರ್ಹುಡ್ ಅಂತ. ಸೊ ಓಂಕಾರ್ ಬ್ರೋ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಯಾವುದೇ ಥರ ಲೀಡರ್ ಇರಲ್ಲ ಆ್ಯಂಡ್ ನೋ ಕ್ಯಾಪ್ಟನ್. ಸೊ ಈಗ ಆಲ್ಮೋಸ್ಟ್ ನಮ್ಮ ಒಂದು ಕಮ್ಯುನಿಟಿಲಿ 200-250 ಪ್ಲಸ್ ಏನೋ ಇದ್ದಾರೆ ಫಾಲೋವರ್ಸು. ಇಲ್ಲೇ ನಮ್ಮ ಮನೆ ಹತ್ರ ಒಬ್ಬರು ನನ್ನ ಜೊತೆ ಜಾಯ್ನ್ ಆಗ್ತಾರೆ, ಅರುಣ್ ಅಂತ. ಸೊ ಅವರು ಪಲ್ಸರ್ 220F ಇಟ್ಟಿದ್ದಾರೆ. ಸೊ ಈಸ್ ಹಿಯರ್. ಅವರು ಇಲ್ಲಿ ಸೌತ್ ಬ್ಯಾಂಗ್ಳೂರ್ಗೆ ಹೊಸಬ್ರು ನಾವು ಅಂತ ಹೇಳ್ತಿದ್ರು. ನಮ್ಮನೆ ಹತ್ರನೇ ಇರೋದು ನೀಲಾದ್ರಿಯಲ್ಲಿ. ಸೊ ಇಬ್ಬರು ಜೊತೆಲೇ ಓಡೋಣ ಅಂತ ಒಟ್ಟಿಗೆ ಓಡ್ತಿದ್ದೀವಿ. ನನ್ನ ಬೇರೆ ಹೆವಿ ಲೌಡ್ ಆಗಿದೆ ಗುರು, ಸಿಟಿ ಒಳಗಡೆ ಹೆಂಗೆ ಅಂತ ಗೊತ್ತಿಲ್ಲ. ಶೀಟ್ DB ಕಿಲ್ಲರ್ ಥರದ್ದು ಮರ್ತೋದೆ. ಬ್ಯಾಗಲ್ಲಿ ಇಟ್ಟಿದ್ದೆ ನಾನು, ಇನ್ನೊಂದು ಬ್ಯಾಗಲ್ಲಿ. ನಾನೀಗ ಆಫ್ ರೋಡ್ಸ್ ಆದರೆ ಏನು ಪ್ರಾಬ್ಲಮ್ ಇರಲ್ಲ ನಮ್ಮ ಕಡೆ ಆದರೆ. ಸೊ ಈಗ ನಾನು ಸಿಟಿ ಒಳಗಡೆ ನಾನು ನುಗ್ಗಿ ಬರಬೇಕಲ್ವಾ, ಅರ್ಲಿ ಮಾರ್ನಿಂಗ್ ಹೆಂಗೋ ಪಾಸ್ ಆಗ್ಬಿಡ್ಬೋದು ಅಂದ್ಕೊಳ್ಳಿ, ರಿಟರ್ನ್ ಬರುವಾಗಿರೋ ತಲೆನೋವು. ಸೊ ನೀವೇನಾದರೂ ನಮ್ಮ ಒಂದು ಸ್ಕ್ವಾಡಿಗೆ ಅಥವಾ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕಂದ್ರೆ DM ಮಾಡಿ. ನಂದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ವೆಸ್ಟ್ ಸಿಂಡಿಕೇಟ್ ಬ್ರದರ್ಹುಡ್ ಗ್ರೂಪ್ ಇದೆ, ಐ ಮೀನ್ ಒಂದು ಪೇಜ್ ಇದೆ, ಅಲ್ಲೂ ನೀವು DM ಮಾಡಿ. ಅದನ್ನು ಓಂಕಾರ್ ಬ್ರೋ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಅಲ್ಲೂ ನೀವು DM ಮಾಡಿ ಜಾಯ್ನ್ ಆಗ್ಬೋದು. ಬಟ್ ನಿಮ್ಮ ಹತ್ರ ಒಂದು ಬೇಸಿಕ್ ಆದ್ರೂ ಒಂದು ರೈಡಿಂಗ್ ಗೇರ್ಸ್ ಇರಬೇಕು ಗುರು. ನಮ್ಮ ಹತ್ರ ಏನಂತ ಅಡ್ವಾನ್ಸ್ಡ್ ಗೇರ್ಸ್ ಏನಿಲ್ಲ, ನನ್ನ ಹತ್ರನೂ ಅಷ್ಟೇ ಒಂದು ಬೇಸಿಕ್ ಆಗಿರೋಂಥ ರೈಡಿಂಗ್ ಗೇರ್ಸೇ ಇರೋದು. ಪ್ಯಾಂಟ್ ಇದೆ ನನ್ನ ಹತ್ರ, ರೈಡಿಂಗ್ ಪ್ಯಾಂಟು, ಬಟ್ ನನಗೆ ಅದೇನೋ ಕಂಫರ್ಟಬಲ್ ಇಲ್ಲ ಹಾಕ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ನಾನು ಜೀನ್ಸ್ ಹಾಕ್ಕೊಂಡೇ ಓಡಾಡ್ತೀನಿ. ಇವ್ರು ಮೇನ್ ರೋಡ್ಗಳಲ್ಲೇ ಹೋಗ್ತಾರೆ ಗುರು, ಶಾರ್ಟ್ಕಟ್ಟಲ್ಲಿ ಹೊಡಿಬೋದಿತ್ತು ಅಲ್ಲಿ. ಮೈಸೂರು ರೋಡು. ಎಲ್ಗುರು ಇವರು ಚಚ್ಚಾಡ್ಕೊಂಡು ಹೋಗ್ಬಿಟ್ರು. ಗುರು ನಾವೇನಾ ಫಸ್ಟು ಬ್ರೋ ಹಿಂಗೆ ಹಾಕ್ಬಿಡೋಣ, ಈ ಕಡೆ ಎಲ್ಲ ಬಂದರೆ ಹಿಂಗೆ ಹಾಕ್ಬೋದು, ಈ ಥರ ಹಾಕ್ಕೊಬಿಡೋಣ. ಎಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ರೆ. ಈಗ ತಳ್ಳೋದಕ್ಕೆ ಏನು ಇಲ್ಲ, ಇಟ್ಕೊಳ್ಳೋದಕ್ಕೆ. ಹಾಂ ಆಯ್ತು. ಕೀರ್ತನ್ ಮಂಜು. ಬಾ ಕೀರ್ತನ್. ಇನ್ನೂ ಬಂದಿಲ್ಲ ಯಾರು. ನೀನ್ ಪೆಟ್ರೋಲ್ ಮಸ್ತ್ ಅಂತಿದ್ಯಾ ಅಂತ ಅಲ್ಲಿ ಸೈಡ್ಗೆ ಹಾಕೊಂಡ. ಇಲ್ಲ ಇಲ್ಲ, ಎಪ್ರಿಲ್ ಗಾಡಿ ಎಲ್ಲೋಗಿದೆ ಅಂದ್ರೆ ಎಲ್ಲಾ ಕಡೆಗೂ ಕೊನಿಸ್ತಿದೆ. ರೈಡ್ ಹೋಗ್ತಾ ಇರ್ಬೇಕು. ಇದೆಲ್ಲ ತೆಗೆ ಸೀನಿ ಎಲ್ಲ ತಿರ್ಗಾ ಹಾಕ್ಬೇಕು. ಅರ್ಧ ಗಂಟೆ ಹಿಂಗಿರಕ್ಕಾಗಲ್ಲ. ನಮ್ಮ ಹುಡುಗರು ಇನ್ನೂ ಅರ್ಧ ಗಂಟೆ ಪಕ್ಕ ಅವ್ರು ಬೆಳಗ್ಗೆ ನೋಡಿ ಕಾಫಿ ಟೀ ಕುತ್ಕೊಂಡಲ್ಲಿ ಇನ್ನೂ ಅವ್ರು ಇಲ್ಲೇ ಒಪ್ಕೊ ಬಂದಿಲ್ಲ ಇದೆ. ನಾನು ಯಾವ ಜಾಕೆಟ್ ಹಾಕಿ ಬಂದಿಲ್ಲ, ಅವ್ನ ಪಕ್ಕ ಇಲ್ಲೇ ಇಡ್ಲಿ ವಡೆ ತಿನ್ಸ್ಬಿಟ್ಟು ಕಳ್ಸೋದೆ ನಾನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಂದ್ಬಿಟ್ಟಿದ್ದೀರಲ್ಲ, ಓ ದೊಡ್ಡದೆ. ಇನ್ನೊಂದು ನಿಮ್ಮ ಗಾಡಿ ತಗೊಂಬರ್ಬೇಕಾಗಿತ್ತು. ಯಾವ್ದು? ಇನ್ನೊಂದು ಇತ್ತಲ್ಲ
ಇನ್ನೊಂದು ಅದು ಇದೊಂದೇ ಇದಿದ್ದು ಒಂದೇ ಇರೋದು. ಆ ವಿಡಿಯೋ ಹಾಕೋದು R15 ಯಾವುದೋ ಇರುತ್ತಲ್ಲ, ಯಾವುದು ಅದು ನನ್ನ ಫ್ರೆಂಡ್ದು. ಅವನೇ ಎತ್ತಾಕೊಂಬರುತ್ತಾನೆ. ಅವನು ಊರಿಗೆ ಹೋಗಿದ್ದಾನೆ ಬ್ರೋ. ಚೆನ್ನಾಗಿದೆ ಗಾಡಿ. ಏನು ಎಡಿಟ್ ಅಪ್ಪ ಹೇಳಂಗೆ ಇಲ್ಲ. ಯಾಕೆ ಬ್ರೋ? ಕ್ರೇಜಿ ಎಡಿಟ್ಸ್ ಮಾತ್ರ. ಫಸ್ಟ್ ಟೈಮು ಅನ್ಸುತ್ತೆ ಕೆಲವ್ರಿಗೆ ಮೀಟ್ ಆಗ್ತಿರೋದು. ಇನ್ನು ಕೆಲವ್ರಿಗೆ ಗೊತ್ತಿರೋರು ಇದ್ದಾರೆ, ಇನ್ನು ಕೆಲವ್ರಿಗೆ ಇನ್ನೊಬ್ಬ ಹೊಸಬ ಆಗಿರ್ಬೋದು, ಕೆಲವ್ರು ರೀಲ್ಸ್ ನೋಡಿ ವೀಡಿಯೋ ನೋಡ್ಕೊಂಡು ಬಂದಿರ್ತೀರ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಝೂಮ್ ಸ್ಟಾರ್ಟ್ ಆಗಿದ್ದು ಬಗ್ಗೆ ಲಾಸ್ಟಲ್ಲಿ ಮಾತಾಡೋಣ. ಅಲ್ಲಿ ನನ್ನ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ನನ್ನ ಹೆಸರು ಓಂಕಾರ ಅಂತ. ಮೋಟರ್ ಸೈಕಲ್ ಬಗ್ಗೆ ತುಂಬ ಪ್ಯಾಷನೇಟ್ ಕೊಟ್ಕೊಂಡಿರೋ ಹುಡುಗ ಅನ್ಕೊಂಡು ತುಂಬ ಎಂಥೂಸಿಯಾಸ್ಟಿಕ್. ಓಕೆ, ನಾನು ಸ್ಟಾರ್ಟ್ ಮಾಡಿದ್ವಿ 2014 ನಮ್ಮ ಅಪ್ಪನ ಗಾಡಿ ಬಂದು 125 cc ಡಿಸ್ಕವರ್ 2008 ಬ್ಲ್ಯಾಕ್ ಗಾಡಿ. ಅದ್ರಲ್ಲಿ ಕಲ್ತಿದ್ದು ನಾನು ಗಾಡಿನ. ಅಂದರೆ ನಮ್ಮ ಅಪ್ಪ ಏನು ಮಾಡೋದಂದ್ರೆ ಕೀ ಹಿಂಗೆ ಎಸಿದ್ರು, ನಾನು ಎತ್ಕೊಂಡು ಗಾಡಿ ಕಲಿಬೇಕಾಗಿತ್ತು. ಕ್ಲಚ್ ಗೊತ್ತಿಲ್ಲ, ಬ್ರೇಕ್ ಗೊತ್ತಿಲ್ಲ, ಗಾಡಿ ಫಸ್ಟ್ ಗೇರ್ ಹಾಕಿದ್ರೆ ಹಿಂಗೆ ಮೇಡೆ ನೋಡೋದು, ಅದೆಲ್ಲ ಅನುಭವಿಸಿ ಬಿದ್ದು ಕಲ್ತಿರೋದು. ಯಾರೂ ಹೇಳ್ಕೊಟ್ಟಿರಲಿಲ್ಲ ನನಗೆ. ಅಂದರೆ ನಮ್ಮ ಅಪ್ಪಂದು ಮೆಂಟಾಲಿಟಿ ಹೇಗಿತ್ತು ಅಂದರೆ ನನ್ ಬೈ ಯುವರ್ ಸೆಲ್ಫ್, ಲೀಡ್ ಬೈ ಯುವರ್ ಸೆಲ್ಫ್. ಹ್ಯಾಪಿ ಬರ್ಡೇ ವಿಶ್ ಮಾಡ್ರಿ ಎಲ್ಲರೂ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಓಂಕಾರ್, ಹ್ಯಾಪಿ ಬರ್ಡೇ ಟು ಯು. ನನಗೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಕೆಲವ್ರಿಗೆ ಇಷ್ಟ, ನನಗೆ ಇಷ್ಟ ಆಗಲ್ಲ. ಬಟ್ ಯಾ, ಥ್ಯಾಂಕ್ಸ್ ತುಂಬಾನೇ ಥ್ಯಾಂಕ್ಸ್. ಇದ್ರಲ್ಲಿ ನಾನು ಲೀಡರ್ ಅಂತೂ ಅಲ್ಲ. ದಯವಿಟ್ಟು ನನ್ನ ಲೀಡರ್ಗೆ ಎಲ್ಲೂ ಟ್ಯಾಗ್ ಮಾಡೋಕೆ ಹೋಗ್ಬೇಡ್ರಿ. ನೀವೇ ಲೀಡರ್ಸ್ಗಳು, ನೀವೇ ಟ್ಯಾಗ್ ಮಾಡ್ಕೊಳ್ರಿ. ಏನಾದರೂ ಅನೌನ್ಸ್ಮೆಂಟ್ ಇದ್ದರೆ ನನಗೆ ಹೇಳ್ರಿ. ಮತ್ತು ನೀವು ಗ್ರೂಪಲ್ಲಿ ತುಂಬಾ ನಾಯ್ಸಸ್ ಇದೆ, ಅದನ್ನು ಕಂಟ್ರೋಲ್ ಮಾಡೋಕೆ ನಾನು ಬರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನಕ್ಕೂ ಬರೋಲ್ಲ. ನೀವೇ ಲೀಡರ್ಸು, ನೀವೇ ಮೇಂಟೈನ್ ಮಾಡ್ಕೊಂಡು. ವಾವ್, ಎಲ್ಲ ಬಂದಿದ್ದಾರೆ. ಈಗ ಸುಮಾರು ಬೈಕ್ಸ್ ಇದ್ದಾವೆ. ಕ್ರೇಜಿ ಲೈನಪ್ ಮಾತ್ರ ಇವತ್ತು. ಸೊ ಒಂದಷ್ಟು ಡಿಸ್ಕಷನ್ಸ್ ಆಯಿತು, ಮಾತಾಡಿದ್ದಾಯಿತು. ನೋಡ್ಕೊಬಿಡಿ, ಒಂದು ಲೈನಪ್ ತೋರಿಸ್ತೀನಿ ನಾನು. 900 XR, 10R, 6R, ಅಪ್ರಿಲಿಯಾ 220 ನಮ್ಮದು ಟಕಾರು, ಅಪ್ರಿಲಿಯಾ 310, ಡಾಮಿನರು, ಪಲ್ಸರು, ರಾಯಲ್ ಎನ್ಫೀಲ್ಡ್ 650, ಹ್ಯಾರ್ಲಿ ಡೇವಿಡ್ಸನ್ನು NS 400, ಡಾಮಿನರು 390 ಇದೆ, 450. ಬ್ರೋ ಹಾಯ್, ಕೀರ್ತನ್ ಬ್ರೋ. ಇದು ಇವ್ರು ಓಡಿಸಿರಲ್ಲ DC ಡೇಸ್, ಅದೇನಾ ಇದು? ಸೇಮ್ ಎಡಿಷನ್ ಏನೋ? ಹಾಂ ಹಾಂ, ಅಲ್ಲ ಇದು ಎಡಿಷನ್ ಒಂದೇ. ಹಾಂ ಅದೇ ಅದು. ಹಾಂ ನೈಸ್. ನೋಡೋಣ ಎಲ್ಲ ಏನು ನುಗ್ತಾ ಇದ್ದಾರೆ. ಲಾಸ್ಟಲ್ಲಿ ಹೋದ್ರೇ ಮಜಾ ಇರೋದೆ. ಇಡೀ ಲೈನಪ್ನ ನೋಡ್ಕೊಂಡು ಹೋಗ್ಬೋದು. ವಾವ್, ಕ್ರೇಜಿ ಆಗಿದೆ ಕಲರ್ ಮಾತ್ರ. ಸೊ DC ಡೇಸ್ ಅವ್ರು ಓಡಿಸಿದ್ದು ಸೇಮ್ ಎಡಿಷನ್. ಅವರೊಂದು ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಸಾಕಾದ ಎಕ್ಸ್ಪೀರಿಯನ್ಸ್ ಇದೆ ಇದಂತೂ. ಸೊ ನಂದು ಒಂದೇ ಇರೋದು ಎಕ್ಸ್ಪಲ್ಸ್ ಇದರಲ್ಲಿ, ಗ್ಯಾಂಗಲೆಲ್ಲ. ಸೊ ಈಗ ಇಲ್ಲಿಂದ ಗುರು ತಟ್ಟೆ ಇಡ್ಲಿಗೆ ಹೋಗ್ತಿದ್ದೀವಿ. ಎಲ್ಲ ಡಿಸ್ಪಸ್ ಆದ್ವಿ. ಸೊ ನನಗೆ ಅದು ಹಯಾಬುಸ ಅಂತೂ ಸಾಕಾದ ಇಷ್ಟ ಆಯಿತು ಗುರು. ಏನು ಕಲರ್ ಗೊತ್ತಾ ಅದು? ಏನೋ 20th ಆ್ಯನಿವರ್ಸರಿ ಎಡಿಷನ್ ಏನೋ ಅಂತ ಅನ್ಕೋತೀನಿ ಅದು. ಎವ್ರಿಥಿಂಗ್ ಗೋಸ್ ವೆಲ್, ಎಲ್ಲ ಆರಾಮಾಗಿ ಹೋಗಿ ರಿಟರ್ನ್ ಆದರೆ ಸಾಕು. ನಾನು ಬೇರೆ ಮನೇಲಿ ಹೇಳಿಲ್ಲ, ಯಾವಾಗ ಫೋನ್ ಅಂತಾರೋ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಈಗ ಎಲ್ಲರೂ ನಮ್ಮ ಇಂಟ್ರೊಡಕ್ಷನ್ ತೊಗೊಂಡ್ವಿ. ಸೊ ಈಗ ಆಲ್ರೆಡಿ ಮೀಟ್ ಆಗಿರೋರು ಬಿಟ್ಟು ನಾವೇನು ಹೊಸ್ದಾಗಿ ಮೀಟ್ ಆಗಿದ್ವಿ. ಇದೇ ಫಸ್ಟ್ ರೈಡ್ ಅಲ್ವಾ? ಸೊ ತುಂಬ ಜನ ಬಂದಿದ್ದಾರೆ ಇವತ್ತು. ಬೈಕ್ಸ್ ಲೈನಪ್ಸ್ ಎಲ್ಲ ನೋಡಿದ್ದೀರಾ, ಸಾಕಾದಾಗಿದೆ. ಕ್ರೇಜಿ ಅಂದ್ಕೊಳ್ಳಿ ಮಾತ್ರ. ಇದೊಂಥರ ಹೊಸ್ದಾಗಿದೆ ನನಗೆ.
ಬ್ರೇಕ್ಫಾಸ್ಟ್ ರೈಡು ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗ ನಮ್ಮ ಗ್ರೂಪಲ್ಲಿ ಫಾಸ್ಟ್ ಲೈನ್ ಮತ್ತು ಸ್ಲೋ ಲೈನ್ ಅಂತ ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತಿರಲಿಲ್ಲ ಇದು ಮುಂಚೆ, ಅಂದರೆ ಮೀಟಪ್ ಮಾಡ್ಕೊಂಡಿದ್ರಲ್ವ ಇವರೆಲ್ಲ. ಸೊ ಆಗ ಇವರು ಮಾಡ್ಕೊಂಡಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅದೊಂದು ಸ್ವಲ್ಪ ಹೇಳಿದ್ರು ಎಲ್ಲ. ಇನ್ನೊಂದು ನಮ್ಮ ಇದರಲ್ಲಿ ನಮ್ಮ ಸ್ಕ್ವಾಡಲ್ಲಿ ಹ್ಯಾರ್ಲಿ ಡೇವಿಡ್ಸನ್ ಒಂದಿದೆ, ಅದೊಂದು ಸಕ್ಕದಾಗೈತೆ. ಎಕ್ಸಾಸ್ಟ್ ಫುಲ್ ಕ್ಲೋಸ್ ಐತೆ, ಅದು ಎಲ್ಲಿಂದ ಗಾಳಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ, ಬಟ್ ಹೆವಿ ಇದೆ ಅದು. V-twin ಇಂಜಿನು. ನಮ್ಮ ಗ್ರೂಪಲ್ಲೇ ಯಂಗೆಸ್ಟ್ ರೈಡರ್ ಅವರೇ, ಡಾಮಿನರ್ 400. ಅವ್ರು ಇನ್ನೂ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅನ್ಕೋತೀನಿ. ಅವರು ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ರಾಯಲ್ ಎನ್ಫೀಲ್ಡು 450 ಹಿಮಾಲಯನ್ ನೋಡಿ. ಹಿಂಗೆ ಸಿಗಾಕೊಂಡ್ಬಿಟ್ರೆ ಬಲೆ ಉರ್ದೋಗೋದು ಗುರು. ಆ ಕಡೆ ಬಸ್ಸು, ಈ ಕಡೆ ಲಾರಿ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈಗ ಹಿಂಗೆ ನಾಲ್ಕು ಬೈಕ್ ಹೋಗ್ತಿದ್ದೀವಿ, ನೆಕ್ಸ್ಟ್ ಹಿಂಗೆ ಒಂದು 40 ಬೈಕು ಹೋಗೋ ಥರ ಆಗಲಿ ಅಂತ. ನಾನು ಯೂಶ್ವಲಿ ಹೋಗ್ತಿದ್ದಿತ್ತು, ನಾನು, ವಿನಯ್, ತರುಣ್ ಮತ್ತು ಹರ್ಷ, ಬಿಟ್ಟರೆ ಯಶವಂತ್, ಪಾಲ್ ಅಂತ. ಸೊ ನಾವುಗಳಷ್ಟೇ ಹೋಗ್ತಿದ್ದಿತ್ತು. 4 ಬೈಕು ಇಂದ 5 ಬೈಕ್ ಮ್ಯಾಕ್ಸಿಮಮ್ ಹೋಗ್ತಾಯಿದ್ದಿತ್ತು. ಈಗ ಈ ಥರ ಹೋಗೋದಕ್ಕೆ ಒಂಥರ ಖುಷಿ ಇದೆ, ಒಂಥರ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ವೈಬು. ಬಾಯ್ ಮಾಡ್ತಾ ಇದ್ದಾರೆ ಅವರು. ಬಂದೇ ಬಿಡ್ತು ಗುರು ನಮ್ಮ ಡೆಸ್ಟಿನೇಷನು. ನೋಡಿ ಹೀಗಿದೆ.